ಕೊಡಬೇಕು, ನಮಗೂ 1% ಸರ್ಕಾರ ಮೀಸಲಾತಿ ಕೊಡಬೇಕಂತ ಒಳಮೀಸಲಾತಿನ ನಾನು ಸರ್ಕಾರ ಮನವಿ ಮಾಡ್ತಾ ಇದ್ವಿ. ನೀವು ದಯವಿಟ್ಟು ಸಿದ್ದರಾಮಯ್ಯನವರು ನಮ್ಮ ಅಲಮಾರಿ ನಿಗಮಕ್ಕೆ ನಮ್ಮ ನ್ಯಾಯ ಒದಗಿಸ್ಕೊಡ್ಬೇಕಂತ ಕೇಳ್ತಾ ಇದ್ದೀನಿ. ಜನ ನಾವು ಕೆಳಮಟ್ಟದ ಜನ, ನಮ್ಮನ್ನು ಗುರ್ಸೋರಿಲ್ಲ, ಅಲ್ಲಿ ಒಳಗಡೆ ಮಾತಾಡೋಂಥ ದಣಿಗಳು ಇಲ್ಲ. ನಮಗೆ ರಾಜಕೀಯ ಒಳಗೆ ಅನ್ಯಾಯ ಇದೆ. ಸರ್ಕಾರ ನಮ್ಮ ಅಲಮಾರಿ ನಿಗಮಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾವು ನಮ್ಮ ಅಲಮಾರಿ ನಿಗಮದಿಂದ ಅವ್ರನ್ನ ಕೇಳ್ತಾ ಇದ್ದೀವಿ. ನಮಗೆ ಸೌಲಭ್ಯಗಳು ಯಾವುದೂ ಬರ್ತಾ ಇಲ್ಲ, ಯಾವ ಸರ್ಕಾರ ಯಾವುದು ಕೊಟ್ಟಿಲ್ಲ, ಯಾವುದೂ ಕ್ರಮ ಅವ್ರಿಗೆ 20 ವರ್ಷದಿಂದ ಎಲ್ಲರಿಗೂ ಹಲವಾರು ಜನ ಸಂಘಟನೆ ಬರಬೇಕು. ಅದರಿಂದ ನಾವೆಲ್ಲ ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮೊನ್ನೆ ಹಾಸನದಲ್ಲಿ ಇಷ್ಟೇ ಜನ ನಾವು ಎಲ್ಲ ಡಂಬುರ್ಗ ತಗೊಂಡು ಊರೆಲ್ಲ ತಿರುಗಿದ್ದೀವಿ. ಡಿ ಸಿ ತಾವು ಹೋಗಿದ್ದಕ್ಕೆ ಡಿ ಸಿ ಏನಂದ್ರು ಮೇಲೆ ಅಧಿಕಾರಿಯಿಂದ ಬರಬೇಕಪ್ಪ ಅಂತ ಹೇಳಿದ್ರು. ಸುಮಾರು ಒಂದು 8 ವರ್ಷ ಆಗಿರ್ಬೋದು. ಅಲ್ಲಿಂದ ನಮಗೆ ಅಧಿಕಾರ ಬಂದಿಲ್ಲ. ನಾವೆಲ್ಲ ಭಿಕ್ಷೆ ಬೇಡಿ ತಿಂತಾ ಇದ್ದೀವಿ. ಇಲ್ಲ, ನಾವು ಭಿಕ್ಷೆ ಬೇಡೋದು ಬಿಡ. ಹುಬ್ಳಿ ಅಂಗಡಿ ಗ್ರಾಮದಲ್ಲಿ ನಾವು ಜಿಲ್ಲೆಗಿಂತ ಜನ ಈಗ ಅಲ್ಲಿ ನಾವು ನಮ್ಮ ಮನೆಯವರು ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷರು, ಹಗರಿ ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷರು. ಆದರೂ ಸಾಧಾರಣ ಸರ್ ನಾವು ಜಿಲ್ಲೆಗಿಂತ ಜನಾಂಗಕ್ಕೆ ನಮ್ಮ ಒಂದು 100-150 ಮನೆ ಮೇಲಿದ್ದು ಸರ್, 500 ಜನಸಂಖ್ಯೆ ಮೇಲಿದ್ದೀವಿ ನಾವು. ಆದರೂ ಸರ್ಕಾರಕ್ಕೆ ಎಷ್ಟೇ ಮನವಿ ಸಲ್ಲಿಸಿದ್ರು ಕೂಡ ನಮ್ಗೆ ಒಳ ಮೀಸಲಾತಿ ಯಾವುದು ಸಿಕ್ಕಿಲ್ಲ. ನಾವು ಬೇಕಾದಷ್ಟು ಹೋರಾಡಿದ್ವಿ ಸರ್. ಇವತ್ತು ಬರ್ಲಿಕ್ಕೆ ಹೋಗ್ತೀವಿ, ಇಲ್ಲಾಂದ್ರೆ ನಮ್ಮ ಹೋರಾಟ ಡೆಲ್ಲಿವರೆಗೂ ಮಾಡುವ ಅಂತೇಳಿ ಇಲ್ಲಿ ಮಾತಾಡ್ತೀವಿ. ನಮ್ಮ ವಂಶ ಪರಂಪರೆ, ನಮ್ಮ ಅಜ್ಜ ತಾತಂದಿರ ಬುಡ್ಬುಡಿಕೆನೇ ಜೀವನ ಮಾಡ್ತಾಯಿದ್ದು. ನಾವು ಈಗ ಹಳ್ಳಿಗೆ ಹೋಗಿ ಭಿಕ್ಷೆ ಬೇಡಿ ಜೀವನ ಮಾಡ್ತಾಯಿದ್ವಿ ಸರ್. ಆದರೆ ಆ ಕಾಲದಲ್ಲಿ ಏನೋ ಗೊತ್ತಿಲ್ಲ ನಮಗೆ, ಈ ರಾಜಕೀಯ ಅಂದ್ರೆ ಗೊತ್ತಿಲ್ಲ, ಈ ಜನಗಳು ಅಂದರೆ ಗೊತ್ತಿಲ್ಲ. ನಮ್ಮದು ಈ ಊರಲ್ಲಿ ಇದ್ರೆ 4 ದಿವಸ, ಇನ್ನೊಂದು ಊರಲ್ಲಿ 4 ದಿವಸ ಇರ್ತಾ ಇದ್ದೆ ಸರ್. ಈ ರೀತಿ ನಮ್ಮ ಜೀವನ ಅಂದರೆ ಅಲೆಮಾರಿ ನಾವು ಸಹ ಇದ್ದು. ಅಂದರೆ ಬುಡ್ಬುಡಿಕೆ ಅಂತ ಹೇಳಿದ್ರೆ ಮೇಲ್ವರ್ಗ ಅಂತ ಹೇಳಿ ಜನರಲ್ ಅಂತ ಹೇಳಿ ಮಾಡಿದ್ದಾರೆ. ಆದರೆ ನಾವು ಜನರಲ್ಲ ಸರ್, ನಾವು ಬುಡ್ಬುಡಿಕೆ, ನಾವು ತುಂಬ ಬಡವರು ಸರ್. ನಾವು ತುಂಬ ಬಡವರು ಸರ್. ಭಿಕ್ಷೆ ಬೇಡಿ ಜೀವನ ಮಾಡಿದ್ರು. ಪ್ರತಿ ವರ್ಷ ನಮಗೂ ಸಹ 1% ಅಂತ ಕೊಟ್ಟರೆ ನಮ್ಮ ಸಹ ಸಣ್ಣ ಮಕ್ಕಳು, ಇವತ್ತು ಈ ಸಣ್ಣ ಮಕ್ಕಳು ನಾಳೆಗೆ ದೊಡ್ಡವರಾಗ್ತಾರೆ, ಅವ್ರಿಗೊಂದು ಒಳ್ಳೇದಾಗಬೇಕು. ಅದೇ ನಮ್ಗೊಂದು ಆಸೆ. ಸರ್, ನಮ್ಮ ಹೆಸರು ಪ್ರವೀಣ್ ಅಂತ. ನಾವು ಹಾಸನ ಡಿಸ್ಟಿಕ್ಟು ಅರಸೀಕೆರೆ ತಾಲೂಕಿಂದ ಬಂದಿದ್ದೀವಿ. ನಮ್ಮ ಅಲೆಮಾರಿ ಸಮುದಾಯಕ್ಕೆ ಆಗಿರುವಂಥ ಅನ್ಯಾಯದ ವಿರುದ್ಧವಾಗಿ 1% ಮೀಸಲಾತಿ ಏನು ಕೊಡಬೇಕು ಅಂತೇಳಿ ನಾಗಮೋಹನ್ ದಾಸ್ ವರದಿ ಮಾಡಿದರು. ಅದನ್ನು ನಮಗೆ ಕೊಡೋದ್ರಲ್ಲಿ ಸಿದ್ದರಾಮಯ್ಯ ಘನತೆ ಹೊತ್ತಂತಹ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಸಾಮಾಜಿಕ ಹಿತಾಸಕ್ತಿ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಅಲೆಮಾರಿ ಸಮುದಾಯಗಳು ಸರ್, ನಾವು ತೀರಾ ಕಡು ಬಡವರು ಅಂತಂದರೆ ಇರೋದಕ್ಕೆ ಸೂರಿಲ್ಲ, ಮನೆ ಇಲ್ಲ. ಇರೋದಕ್ಕೆ ನೋಡಿ ಈ ಥರ ಜೋಪಡಿಗಳಲ್ಲಿ ಜೀವನ ಮಾಡುವಂಥ ಜನ. ಈಗೇನು ಮಳೆ ಬಂದು ಅಧ್ವಾನವಾಗಿದ್ದಾವೆ, ಹಂಗಾಗಿ ಮಳೆ ಬಂದರೆ ನಾವು ಎದ್ದು ಬೇರೆ ಕಡೆ ಯಾವುದಾದ್ರೂ ಮತ್ತೆ ಮರ ಬಿಟ್ಟು ಯಾವುದಾದ್ರೂ ಮನೆಗಳ ಜಗ್ತಿಗಳಲ್ಲಿ ಆ ಥರ ಜಾಗಗಳಲ್ಲಿ ಬಂದು ವಾಸ ಮಾಡುವಂಥ ಅವಕಾಶಕ್ಕೆ ಹೋಗಬೇಕಾಗುತ್ತೆ. ನಮ್ಮ ಕಷ್ಟ ಸುಖಗಳನ್ನ ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಸಿದ್ದರಾಮಯ್ಯನವರೇ, ದಯವಿಟ್ಟು ಈ ಮೂಲಕ ಹೇಳ್ತಾ ಇದ್ದೀವಿ, ನಾವು ಬೀದಿಲಿ ಭಿಕ್ಷಾಟನೆ ಮಾಡಿಕೊಂಡು ಜೀವನ ಮಾಡುವಂಥ ಜನಗಳನ್ನ ಭಿಕ್ಷೆನೇ ಬೇಡ್ಕೊಂಡಿರೋ ಇದ್ಬಿಡಿ ಅಂತೇಳಿ ಮಾತ್ರ ಬಿಡೋಕೆ ಹೋಗ್ಬೇಡಿ. ತಾಯಿ ಇಲ್ಲದೆ ಇರೋ ತಬ್ಲಿ ಮಕ್ಕಳನ್ನ ಮಾಡೋಕೆ ಹೋಗ್ಬೇಡಿ. ಅಲೆಮಾರಿ ಸಮುದಾಯಗಳಿಗೆ ಏನು ಮೀಸಲಾತಿ ಕೊಡಬೇಕು, ಅದಕ್ಕೆ ನೀವೇನು 150 ಕೋಟಿ ಖರ್ಚು ಮಾಡಿ ಎಲ್ಲ ಜಾತಿ ಗಣತಿ ವರದಿ ಮಾಡಿ ಇಷ್ಟು ನಿಮ್ಮದು ಜನಸಂಖ್ಯೆ ಇದೆ ಅಂತೇಳಿ ಇದಕ್ಕೆ ಒಂದು ಆಧಾರ ತಗೊಂಡಿದ್ದೀರಾ. ನಾವು ಸರ್ ಸಂಚಾರ ಮಾಡುವಂಥ ಜನ, ನಾವು ಒಂದು ಕಡೆ ನಿಂತ ನೀರಲ್ಲ ಸರ್, ಹರಿಯೋ ನೀರು. ನಾವು ಒಂದು ಕಡೆ ನಿಲ್ಲುವಂಥ ಜನ ಆದರೆ ನಿಮಗೆ ಒಂದು ಜನಸಂಖ್ಯೆ ಆಧಾರ ಸಿಗುತ್ತೆ. ನಾವು ಹರಿಯುವಂಥ ನೀರು ಎಲ್ಲಿ ಬೇಕು ಅಲ್ಲಿ ಸಂಚಾರ ಮಾಡಿಕೊಂಡು ಒಂದಿನ ಬೆಂಗಳೂರಲ್ಲಿದ್ದರೆ ಒಂದಿನ ಮೈಸೂರಲ್ಲಿರುವಂಥ ಜನ, ನಿಮ್ಗೆ ಯಾವುದೇ ಕಾರಣಕ್ಕೂ ಜಾತಿ ಗಣತಿ ಸಿಗೋದಿಲ್ಲ. ನಾವು ಅಲೆಮಾರಿ ಸಮುದಾಯಗಳಿಗೆ ಏನು ಅನ್ಯಾಯ ಆಗಿದೆ ಅವರಿಗೆ ದಯವಿಟ್ಟು ನೀವು ಮೀಸಲಾತಿ ಒಂದು ಅವಕಾಶ ಕೊಡುವಂಥ ಮಾಡಿ. ವಿಷ ಜಂತುಗಳೆಲ್ಲ ಹಿಂದೆ ಬಂದು ನಮಗೆ ನೋಡಿ ಜೋಪಡಿಗಳಲ್ಲಿ ಜೀವನ ಮಾಡುವಂಥ ಜನ, ಅದರಲ್ಲಿ ಮಳೆ ಬಂದರೂ ಅಲ್ಲೇ ಮಲಗಬೇಕು, ಬಿಸಿಲಾದರೂ ಅಲ್ಲೇ ಮಲಗಬೇಕು. ತಬ್ಲಿ ಮಕ್ಕಳು, ಬಾಣಂತಿಯರು, ಬಸ್ರಿಯರು ಎಲ್ಲರೂ ಜೀವನ ಮಾಡುವಂಥ ಜಾಗ. ಅವರಿಗೆ ಸೂಕ್ತವಾದಂಥ ಒಂದು ಅವಕಾಶ ಕೊಟ್ಟು ನಮ್ಮೆಲ್ರಿಗೂ ದಯವಿಟ್ಟು ಒಂದು ನ್ಯಾಯ ಒದಗಿಸ್ಕೊಡಿ. ಈಗ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ, ಇದು ದಯವಿಟ್ಟು ಇನ್ನು ಮುಂದೆ ಉಗ್ರವಾದಂಥ ಹೋರಾಟಕ್ಕೆ ತಿರುಗೊಳ್ಳುತ್ತೆ. ಈಗ ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ರು, ನಮಗೆ ಶಾಂತಿಯುತವಾದಂಥ ಹೋರಾಟ ಮಾಡಿ ಅಂತೇಳಿ. ನಾವು ಅದೇ ಹಾದಿಯಲ್ಲೇ ಶಾಂತಿಯುತವಾದಂಥ ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ದಯವಿಟ್ಟು ಬೆಲೆ ಕೊಡಿ. ಇಲ್ಲ ಅಂತೇಳಿದರೆ ನಮ್ಮ ಅಲೆಮಾರಿ ಸಮುದಾಯ ಏನಿದೆ ಇನ್ನು ಉಗ್ರವಾದಂಥ ಹೋರಾಟ ಮಾಡೋದಕ್ಕೆ ಸಿದ್ಧ ಇದ್ದೀವಿ. ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ದಯವಿಟ್ಟು 1% ನಮಗೆ ಕಡ್ಡಾಯವಾಗಿ ಮೀಸಲಾತಿ ಕೊಡಲೇಬೇಕು. ಬೇಕೇ ಬೇಕು. ನಾನು ಮೋಹನ್ ಅಡ್ಡಕಟ್ಟಿ ಅಂತಂದ ಯಾವಡ ಜಿಲ್ಲಾ ಗಂಬರ್ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ.
ನಮಗೆಲ್ಲ ಸಮಾಜದಿಂದ ಇಲ್ಲಿ ಹೋರಾಟಕ್ಕೆ ಒಂದು ಒಳ ಮೀಸಲಾತಿ 1% ಮೀಸಲಾತಿ ಸಂಬಂಧ ಕಳೆದ ಒಂದು ವಾರದಿಂದ ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ಇವತ್ತು ನಾಳೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಸಂಬಂಧ ಈ ಒಂದೆಲ್ಲ ಬೃಹತ್ ಸಮಾವೇಶಕ್ಕೆ ಒಂದು ಅವರಿಗೆ ಮುಖ್ಯಮಂತ್ರಿಗೆ ಹಾಗೂ ಮತ್ತು ಎಲ್ಲ ಸಚಿವರಿಗೂ ಮನದಟ್ಟುವಂಥ ಕೆಲಸವನ್ನು ಆಗಬೇಕಂತಂದು ಎಲ್ಲ ಅವರಿಗೆ ಪ್ರತಿಭಟನಾಕಾರರಿಗೆ ನಾವು ಬೆಂಬಲವಾಗಿ ಇಲ್ಲಿ ಬಂದು ಅವ್ರ ಹೋರಾಟಕ್ಕೆ ನಾವು ಬೆಂಬಲಿಸಿ ಮುಂದಿನ ನಮ್ಮ ಪೀಳಿಗೆ ಇವತ್ತು ಈ ಸಮಾಜಕ್ಕೆ ಬಂದು ಮೀಸಲಾತಿ ಸಿಗಲಿಲ್ಲ ಅಂದರೆ ಮುಂದಿನ ಹಂತದೊಳಗೆ ಯಾವುದು ಸಿಗಲಿಲ್ಲ. ಈ ಹೋರಾಟ ನೀವು ಕೊಟ್ಟಿಲ್ಲ. ಒಳ ಮೀಸಲಾತಿ ಕೊಟ್ಟರೆ 1% ಈಗ ಬೇರೆ ಕಮಿಟಿಗಳಿಗೆ ಹೇಗೆ ಇದು ಮಾಡಿಲ್ಲ 1% ಜಾಸ್ತಿ ಮಾಡೋದು ನಮ್ಮ ಎಲ್ಲ ಸಮಾಜ ಮುಖಂಡ್ರು ಈಗ ಅಲೆಮಾರಿ ಸಮಾಜದಿಂದ ಅವರು ಹೋರಾಟ ನಡೆಸ್ಯಾರ. ಅವ್ರು 1% ಸಿಕ್ತಂದ್ರೆ ನಮ್ಮ 51 SC ಸಮುದಾಯ ಒಂದು ಅಲೆಮಾರಿ ಸಮುದಾಯಕ್ಕೆ ಸೇರ್ಪಡೆ ಆಗೈತಿ. ಈ 1% ಅಂದರೆ ಅನೇಕ ಲಾಭ ಆಗ್ತವೆ. ಇಲ್ಲಾಂದ್ರೆ ನಾವು ಎಲ್ಲ ಒಂದು ಮೀಸಲಾತಿ ಕಳ್ಕೊಂಡ್ಬಿಡ್ತೇವೆ ನಾವು. ಮುಂದಿನ ಹಂತದೊಳಗೆ ಈ 1% ಕೊಡಲಿಲ್ಲ ಅಂದ್ರೆ ಮುಂದಿನ ಹಂತದೊಳಗೆಲ್ಲ ಎಲ್ಲ ಕಳ್ಕೊಂಡು ಕಡಿಮೆ ಮಾಡ್ತೇವೆ ಸರ್. ಮುಂದಿನ ಹೋರಾಟ ಮುಂದಿನ ಅಧಿವೇಶನದಲ್ಲಿ ಈಗ ಆಲ್ರೆಡಿ ಹೇಳ್ಯಾರ ಈ ಬೆಳಗಾವಿ ಅಧಿವೇಶನದಲ್ಲಿ ಅಧಿವೇಶನ ನಡೆಸ್ಕೊಡೋದಿಲ್ಲ ಅಂತಂದು ಎಲ್ಲ ಸಮುದಾಯ ಒಕ್ಕಟ್ಟಾಗಿ ಹೋರಾಟ ಮಾಡ್ತೀವಿ. ಆಗುವಗಳು ಮತ್ತು ನಮ್ಮ ಸಮುದಾಯದ 1% ಮೀಸಲಾತಿ ಏರಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಮುಂದೆ ನಮ್ಮ ಹೋರಾಟ ರೂಪುರೇಷೆಗಳನ್ನ ಯಾವ ರೀತಿ ನಾವು ತೊಡಗಿಸ್ಕೋಬೇಕು, ಮುಂದೆ ನಾವು ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋದ್ರ ಬಗ್ಗೆ ನಾವು ಇದು ಮಾಡಬೇಕು. ಮತ್ತು ಈ ಹೋರಾಟ ಏನಾಗಿದೆ ನಿರಂತರವಾಗಿ ನಾವು ಎಲ್ಲಿ ಗಂಟೆ ಗೆಲ್ಲಕ್ಕಾಗಲ್ವೋ ಸಿದ್ದರಾಮಯ್ಯ ಎಲ್ಲಿ ಗಂಟೆ ನಮ್ಗೆ 1% ಮೀಸಲಾತಿ ಕೊಟ್ಟು ಅಲ್ಲಿ ಗಂಟು ನಿರಂತರವಾಗಿ ಇದೇನು ಅಹೋರಾತ್ರಿ ಧರಣಿ ಏನು ನಡೀತದೆ ಅದು ಕಂಟಿನ್ಯೂಸ್ ಸಮಾಜಕ್ಕೆ ಒಳ ಮೀಸಲಾತಿಗೆ ನೀವೆಲ್ಲ ಸಹಕರಿಸಿದ್ರ, ಹೆಚ್ಚಿನ ಸಂಖ್ಯೆ ಭಾಗವಹಿಸಿದ್ರ ನಮಗೆ ಒಳ ಮೀಸಲಾತಿ ಬಗ್ಗೆ. ಈ ದಿನ ಏನಾದರೂ ನಾಳೆ ಸಚಿವ ಸಂಪುಟದಲ್ಲಿ ಅಂತಿಮ ತೀರ್ಮಾನ ಏನೋ ತಗೊಂಡಿಲ್ಲ ಅಂದ್ರೆ ಧರಣಿ ಕೂತ್ಕೊಳ್ಳೋದು ಒಂದು ಸತ್ಯ. ಇನ್ನೊಂದು ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಮುಂದಿನ ಸಭೆ ನಾವು 6ನೇ ತಾರೀಕಿನ ಸಭೆ ಅಂತಿಜೋಗಿ ಸಮಾಜದ ಗಾಂಧಿ ಭವನದಲ್ಲಿ ಕರೆದಿದ್ದೀವಿ. ಆವತ್ತಿನ ಹೆಚ್ಚಿನ ರೀತಿ ಮಾಹಿತಿ ನಿಮಗೆ ಕೊಡ್ತೀವಿ. ಇವತ್ತು ಸಂಜೆ ಮಾತಾಡ್ಬಿಟ್ಟು 51 ಸಮುದಾಯ ಮುಖಂಡರ ಜೊತೆ ಮಾತಾಡ್ಬಿಟ್ಟು ಮುಂದಿನ 6ನೇ ತಾರೀಕಿಗೆ ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಅಂತ ಸಲ್ಲಿಸ್ತೀವಿ. ಇನ್ನು ಯಾವ ದಾರಿನೂ ಕೂಡ ಇಲ್ಲ. ಹಾಗಾಗಿ ನಾವು ಈ ಹೋರಾಟ ಸಫಲ ಆಗೋವರೆಗೂ ಕೂಡ 100% ಹೋರಾಟ ಮಾಡೇ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಸುಮ್ಮನಾಗೋದಿಲ್ಲ. ನಮಗೆ ಮೊನ್ನೆ ಮುಖ್ಯಮಂತ್ರಿಗಳು ಸೇರಿದಾಗ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿ ನಮಗೇನಿದೆ ನಮಗೆ 1% ಮೀಸಲಾತಿ ಕೊಡಲೇಬೇಕು ಅಂತೇಳಿ ನಾವು ಈ ಮೂಲಕ ಆಗ್ರಹ ಮಾಡ್ತೀವಿ. ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಒಕ್ಕೂಟದ ಸಂಚಾಲಕನಾಗಿ ಕೆಲಸ ಮಾಡ್ತಾಯಿದ್ವಿ. ಒಕ್ಕೂಟ ರಚನೆ ಮಾಡ್ತಿದ್ವಿ. ದಯವಿಟ್ಟು ತಮ್ಮ ಮುಖಾಂತರ ಮಾಧ್ಯಮ ಸ್ನೇಹಿತರ ಮುಖಾಂತರ ಈ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ ಮತ್ತು ಕ್ಯಾಬಿನೆಟ್ ಸಭ್ಯ ಎಲ್ಲ ಸಚಿವರಿಗೂ ಕೂಡ ಈ ಮೂಲಕ ಮನವಿ ಮಾಡಿಕೊಳ್ಳೋದು. 49 ಅಲೆಮಾರಿ ಸಮುದಾಯಗಳು ಜೊತೆಗೆ ಅಸ್ಪೃಶ್ಯ ಅತಿ ಸೂಕ್ಷ್ಮ ಸಮುದಾಯಗಳು 59 ಸಮುದಾಯಗಳಿಗೆ ನಾಗಮಾನ್ ದೋಸ್ ಅವರು ಏನು ವರದಿ ಕೊಟ್ಟಿದ್ರು 1%, ಆ 1%ನ್ನು ಕಡಾಖಂಡಿತವಾಗಿ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಅನುಷ್ಠಾನಗೊಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ. ಜೊತೆಗೆ ಕಾನೂನು ಹೋರಾಟಕ್ಕೆ ಹೋಗಬಾರ್ದು, ಸಮುದಾಯ ನಿರ್ಣಯ ಮಾಡಿದೆ ಅಂತ ಮಾನವೀಯತೆ ಮನುಷ್ಯತೆ ಇದ್ದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಸಚಿವರಿಗೆ ದಯಮಾಡಿ 1% ನಾವು ಕೊಟ್ಟು ನಮಗೆ ಸಿಗಬೇಕಾದಂಥ ಸವಲತ್ತನ್ನು ಕೊಡಲೇಬೇಕು, ಕಡ್ಡಾಯಬೇಕಂತೇಳಿ ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದ್ವಿ. ನೆಕ್ಸ್ಟ್ ನಾವು ಕಾನೂನು ರೀತಿ ಹೋರಾಟ ಮಾಡಲಾಗಿದೆ. ಒಂದು ಆಯೋಗ ಮತ್ತು ರಾಹುಲ್ ಗಾಂಧಿ ಭೇಟಿ ಮಾಡೋಕ್ಕೆ ಆಯೋಗನೂ ನಾವು ಮಾಡಲಾಗಿದೆ ಅಂತ ನಾವು ಇಷ್ಟ